ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ನಂತರ ಯಾವ ಒಂದು ಕಾಲೇಜು ಮತ್ತೆ ಕೋರ್ಸ್ ಅನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಎನ್ನುವ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿ ಅವರು ಒಂದು ಉತ್ತಮವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಕುರಿತಾಗಿ ಅಂದ್ರೆ PUC ನಮ್ಮ CET ಪರೀಕ್ಷೆಯ ನಂತರ ಏನು ಎನ್ನುವ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನನಗೆ ಸಹ ಅವಕಾಶ ಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಿವಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಲ್ಲಿ ಕಡಿಮೆ ಮಕ್ಕಳಿರ್ಬೋದು, ಬಟ್ ಆದ್ರೆ ಡಿಜಿಟಲ್ ಮೀಡಿಯಾದ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ತಲುಪುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯ ನಂತರ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಯಾವ ರೀತಿ ಕೌನ್ಸಿಲಿಂಗ್ ಅನ್ನ ನಾವು ಅಳವಡಿಸ್ಕೊಂತೀವಿ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಜೊತೆಗೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಏನಾದ್ರೂ ಡೌಟ್ ಇದ್ರೆ ತಾವು ಕೇಳ್ಬೋದು. ಅದೇ ಡೌಟ್ಗಳು ರಾಜ್ಯದ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಇರೋದ್ರಿಂದ ಅವರಿಗೆ ಸಹ ಅನುಕೂಲ ಆಗುತ್ತೆ. ನಮ್ಗೆಲ್ಲ ಗೊತ್ತಿರುವಂತೆ ಈಗಾಗ್ಲೇನೆ 2 ದಿನ PCMB ಪರೀಕ್ಷೆಯನ್ನ ತಾವು ಬರೆದಿದ್ದೀರಾ. ಪರೀಕ್ಷೆ ತುಂಬಾ ಕಷ್ಟ ಇರಲಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿ ಸಮೂಹದ ಅಭಿಪ್ರಾಯ. ನಾವು ಪರೀಕ್ಷೆ ಪಾರದರ್ಶಕವಾಗಿ ಇರ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗಾಗ್ಲೇನೆ ತಾವು ಪರೀಕ್ಷೆ ಬರೆದಂತಹ ಎಲ್ಲ OMR ಶೀಟ್ ಗಳನ್ನ ಸಹ ಸ್ಕ್ಯಾನ್ ಮಾಡಿ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪರೀಕ್ಷಾ ಕೇಂದ್ರದ ವಾರು ನಾವು ಅಪ್ಲೋಡ್ ಮಾಡ್ತಾ ಇದೀವಿ. ತಾವು ತಮ್ಮ ಪೋಷಕರು ತಮ್ಮ ಮಗು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಬರೆದಿದೆ ಅನ್ನುವಂಥದ್ದು ನೋಡಿ ತಮ್ಮ ಮಗುವಿನ 4 ಸಬ್ಜೆಕ್ಟ್ OMR ಶೀಟ್ ಗಳನ್ನ ಸಹ ತಾವು ನೋಡ್ಬೋದು. ನಾವು ಇನ್ನ 2 ದಿನದಲ್ಲಿ ಈ ಆನ್ಸರ್ ನ ರಿಲೀಸ್ ಮಾಡ್ತೀವಿ. ತಾವೇ ವ್ಯಾಲ್ಯೂಯೇಷನ್ ಸಹ ಮಾಡ್ಕೊಳ್ಬಹುದು, ಎಷ್ಟು ಕ್ವಶನ್ ನಿಮ್ ಮಗು ಸರಿ ಮಾಡಿದೆ ಅಂತ. ಇನ್ನ ನಮ್ಮ ರಿಸಲ್ಟ್ ಯಾವಾಗ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ PUCಯ 50% ಮತ್ತೆ CETಯ 50% ಫಲಿತಾಂಶವನ್ನ ಪರಿಗಣಿಸಿ CET ರ್ಯಾಂಕ್ ಅನ್ನ ನಾವು ಕೊಡುವಂತದ್ದು. ಯಾವ್ದಾವ್ದಕ್ಕೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಅಂದ್ರೆ ತಮಗೆ ಗೊತ್ತಿರುವಂತೆ ಇಂಜಿನಿಯರಿಂಗಿಗೆ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಇಂಜಿನಿಯರಿಂಗ್ ರ್ಯಾಂಕ್ PCM ಸಬ್ಜೆಕ್ಟಿನ PUC ಮತ್ತೆ CET 50% ತೆಗೆದುಕೊಳ್ತೀವಿ. ಫಾರ್ಮ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ PCMB 4 ಸಬ್ಜೆಕ್ಟಿನ 50-50 PU ಮತ್ತೆ ಇದು 50% ತಗೊಂಡು ರ್ಯಾಂಕ್ ಕೊಡುವಂತದ್ದು. ವೆಟರ್ನರಿ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಓನ್ಲಿ PCB ಸಬ್ಜೆಕ್ಟ್ ನ PUC ಪರಿಗಣಿಸಲ್ಲ, ಓನ್ಲಿ CET ಪರಿಗಣಿಸಿ ನಾವು ರ್ಯಾಂಕ್ ಕೊಡುವಂತದ್ದು. ಅದೇ ರೀತಿ ಫಾರ್ಮ್ ಡಿ ಮತ್ತೆ ಡಿ ಫಾರ್ಮಾ ನರ್ಸಿಂಗ್ ಇದಕ್ಕೆ CET ನಾವು ತೆಗೆದುಕೊಂಡು ರ್ಯಾಂಕ್ ಕೊಡುವಂತದ್ದು. ಅದು ವಿವರವಾಗಿ ನಾವು ನಮ್ಮ ಬ್ರೋಷರ್ ಅಲ್ಲಿ ಹಾಕಿದ್ವಿ, ನೋಡ್ಬೋದು. ರಿಸಲ್ಟ್ ಕೊಟ್ಟಾದ ನಂತರ ಏನಪ್ಪ ಮಾಡ್ತೀವಿ ಅಂದ್ರೆ ಕೌನ್ಸಿಲಿಂಗ್. ನಮ್ಗೆಲ್ಲ ಗೊತ್ತಿದೆ ಬೇರೆ ಬೇರೆ ಇಲಾಖೆಗಳಿಂದ ಅಂದ್ರೆ ಫಾರ್ಮ್ ಸೈನ್ಸ್ ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ವೆಟರ್ನರಿ ಸೀಟ್ಸ್ ಅಂದ್ರೆ ವೆಟರ್ನರಿ ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಅಂತಂದ್ರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಕೊಡ್ತಾರೆ. ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಮಾಡುವಂತ. ಅದಕ್ಕಿಂತ ಮೊದಲು ಈ ವಿದ್ಯಾರ್ಥಿಗಳಿಗೆ ಒಂದು ನಾನು ಮಾಹಿತಿ ಹೇಳುವಂತಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ತಮ್ಮ ಎಲ್ಲ ವಿವರವನ್ನ ಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ತಮ್ಗೆ ಗೊತ್ತಿರುವಂತೆ ಮೀಸಲಾತಿಯನ್ನ ಆಧರಿಸಿ ನಾವು ಸೀಟ್ ಹಂಚಿಕೆ ಮಾಡೋದ್ರಿಂದ ತಾವು 371J ಇನ್ನ ಕ್ಯಾಸ್ಟ್ ಇತ್ತು ಅಂತಂದ್ರೆ SC ST 3A 3B ಇದೆಲ್ಲದನ್ನು ತಾವು 2A 2B ಎಲ್ಲ ಹಾಕಿರ್ತೀರಾ. ಕೆಲವ್ರೇನಾದ್ರೂ ಹಾಕಿಲ್ಲ, ಮುಗ್ದೋಯ್ತ ಟೈಮು ಅಂತಂದ್ರೆ ಕೆಲವು ನಮ್ಮ ರಾಜ್ಯದಲ್ಲಿ ರಿಲಿಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ. ಅಲ್ಲಿ ಆ ಒಂದು ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದಷ್ಟು ರಿಯಾಯಿತಿ ಇರುತ್ತೆ, ಅಂದ್ರೆ ಸೀಟ್ಗಳ ಸಂಖ್ಯೆ ಇರುತ್ತೆ. ಅದನ್ನ ಸಹ ತಾವು ಕ್ಲೈಮ್ ಮಾಡ್ಬೇಕಾಗುತ್ತೆ. ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ತಾವು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದೇ ಇರ್ಬೋದು. ನನಗೆ ಈಗ್ಲೂ ವಿದ್ಯಾರ್ಥಿಗಳು ಸರ್ ಅರ್ಜಿ ಹಾಕುವಾಗ ನಂದು 2A ಇದೆ ಸರ್, ನಾನು ಹಾಕದ್ ಮರ್ತೋಗ್ಬಿಟ್ಟಿತ್ತು, ತಹಶೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟಿರ್ಲಿಲ್ಲ, ನಾನು 371J ಇತ್ತು ಸರ್, ನಾನು ಸರ್ಟಿಫಿಕೇಟ್ ಹಾಕದ್ ಮರ್ತೋಗ್ಬಿಟ್ಟಿತ್ತು. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಆಮೇಲೆ ಯಾರಾದ್ರೂ ಸ್ಪೋರ್ಟ್ಸ್ ನೀವು ಆಡಿರ್ತೀರಾ, ರಾಷ್ಟ್ರನ ಪ್ರತಿನಿಧಿಸಿರ್ತೀರಾ, ಎಕ್ಸಾಮ್ ಟೈಮ್ ಅಲ್ಲಿ ನೀವು ಮರ್ತೋಗಿರ್ಬೋದು. ನಿಮ್ಮಂತ ವಿದ್ಯಾರ್ಥಿಗಳಿಗೋಸ್ಕರ ಎಡಿಟ್ ಆಪ್ಷನ್ ಅನ್ನ ನಾವು ಕೊಟ್ಟಿದೀವಿ. ಇವತ್ತಿಂದ 1 ವಾರಗಳ ಕಾಲ ತಾವು ಎಡಿಟ್ ಏನಾದ್ರು ಮಾಡೋದಿತ್ತು ಅಂತಂದ್ರೆ ಮಾಡ್ಕೊಂಡು
ಸರ್ ಹಿಂದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ BO ಆಫೀಸಿಗೆಲ್ಲ ಹೋಗ್ಬೇಕಾಗಿತ್ತು, ಈಗ ಹೋಗೋದಿಲ್ವಾ? ಇಲ್ಲ. ನಾನು 100% ನಿಮ್ಮ ಸ್ಟ್ಯಾಟ್ಸ್ ಡಾಟಾದ ಆಧಾರದ ಮೇಲೆ ನಾವು ವೆರಿಫಿಕೇಶನ್ ಮಾಡಿದೀವಿ. ಕನ್ನಡ ಮೀಡಿಯಂ ಮತ್ತೆ ರೂರಲ್ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸರ್ವಿಸಸ್ ಇಲ್ಲದ ಹಿನ್ನೆಲೆಯಲ್ಲಿ ತಾವು ಕಾಲೇಜಲ್ಲಿ ಓದ್ತಾ ಇದ್ರೆ ಅದೇ ಕಾಲೇಜಿನ ಪ್ರಿನ್ಸಿಪಾಲಿಗೆ ಲಾಗಿನ್ ಕೊಟ್ಟು ನಾವು ವೆರಿಫೈ ಮಾಡಿದೀವಿ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾರಿಗೆ ಇರುತ್ತೆ, ನಾವು 4ನೇ ತಾರೀಕಿಂದ ಒಂದು ಶೆಡ್ಯೂಲ್ ಮಾಡಿದೀವಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಯಾರೆಲ್ಲ ವಿಶೇಷ ಕೆಟಗರಿ ಒಳಗಡೆ ತಾವು ಕೆಲವರು ಸೀಟನ್ನ ಕೇಳಿದೀರ, ಉದಾಹರಣೆಗೆ NCC, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಇಂತಹ ಒಂದು ವಿಶೇಷ ಕೆಟಗರಿ ವಿದ್ಯಾರ್ಥಿಗಳೇನಿದ್ದೀರಾ. ಆಮೇಲೆ ಕರ್ನಾಟಕ ರಾಜ್ಯದ ಪೋಷಕರು ಬೇರೆ ರಾಜ್ಯದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ ಉದ್ಯೋಗಕ್ಕೋಸ್ಕರ, ಅವ್ರ ಮಕ್ಕಳು ನಾವು ಕನ್ನಡಿಗರಂತ ಟ್ರೀಟ್ ಮಾಡ್ತೀವಿ, ಅವ್ರದ್ದು ಡಾಕ್ಯುಮೆಂಟ್ ನಾವು ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಅಂತವರಿಗೆ ದಿನಾಂಕ 4ನೇ ತಾರೀಕಿಂದ ನಾವು ಒಂದು ಶೆಡ್ಯೂಲ್ ಮಾಡಿದೀವಿ, ಅವ್ರು ಮಾತ್ರ ಬರಬೇಕು. ಉಳಿದಂತೆ ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಓದಿದ್ದಾರೆ, SSLC ಅಥವಾ PUC ಬೋರ್ಡ್ ಎಕ್ಸಾಮ್ ಕರ್ನಾಟಕದಲ್ಲಿ ಬರ್ದಿದ್ದಾರೆ, ಅವರಿಗೆ ಎಲ್ಲರಿಗೆ ನಾವು ಆನ್ಲೈನ್ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದೀವಿ. ಅವರು ಏನ್ ಬರುವಂತ ಅಗತ್ಯ ಇಲ್ಲ. ಈ 7 ವರ್ಷ ಓದಿದ್ದಾರೆ, ಆದ್ರೆ ಯಾವ್ದಾದ್ರು ಒಂದು ಬೋರ್ಡ್ ಎಕ್ಸಾಮ್ ಬರ್ದಿದ್ದಾರೆ, ಆದ್ರೆ ವಿಶೇಷ ಕೆಟಗರಿನಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, NCC, ಡಿಫೆನ್ಸ್, ಎಕ್ಸ್ ಮಿಲಿಟರಿ ಯಾವ್ದಾದ್ರು ರಿಸರ್ವೇಶನ್ ಕ್ಲೈಮ್ ಮಾಡಿದ್ರೆ ನೀವು ಮಾತ್ರ 4ನೇ ತಾರೀಕಿಂದ ಒಂದು ವಾರ ಟೈಮ್ ಕೊಟ್ಟಿದೀವಿ, ತಾವು ಬಂದು ನಿಮ್ಮ ದಾಖಲೆನ ಸಲ್ಲಿಸಬೇಕಾಗುತ್ತೆ. ಸ್ಪೋರ್ಟ್ಸ್ ಅಂತಂದ್ರೆ ನಾವು ಸ್ಪೋರ್ಟ್ಸ್ ಇಲಾಖೆಯವರು ಬಂದು ನಿಮಗೆ ವೆರಿಫಿಕೇಶನ್ ಮಾಡ್ತಾರೆ. ಎಕ್ಸ್ ಮಿಲಿಟರಿ ಅಥವಾ ಸರ್ವಿಸ್ ಅಲ್ಲಿ ಇರುವಂತಹ ಮಿಲಿಟರಿ ಅವರು ಅಂತಂದ್ರೆ ನಿಮ್ಮ ಪ್ರಮಾಣ ಪತ್ರಗಳನ್ನ ಸಂಬಂಧಪಟ್ಟಂತಹ ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ. ಇಷ್ಟು ಆದ್ರೆ ನೀವು ನಮ್ಮ ರಿಸಲ್ಟ್ ಬರೋದ್ರೊಳಗಡೆ ಇಷ್ಟು ಪ್ರಕ್ರಿಯೆನ ಈ ವರ್ಗದವರು ಮುಗಿಸ್ಕೊಂಡ್ರೆ ನೀವು ಕೌನ್ಸಿಲಿಂಗ್ ಗೆ ರೆಡಿ ಅಂತ. ನಾವು ರಿಸಲ್ಟ್ ಬಿಡ್ತಿದ್ದಂಗೆನೆ, ನಾವು ಸೀಟ್ ಮ್ಯಾಟ್ರಿಕ್ಸ್ ಆಗ್ತಿದ್ದಂಗೆನೆ ನೀವು ಕೌನ್ಸಿಲಿಂಗ್ ರೆಡಿ ಇರ್ತೀರಾ. ಕೌನ್ಸಿಲಿಂಗ್ ತಮ್ಗೆಲ್ಲ ಗೊತ್ತಿರುವಂತೆ ತಾವೀಗೇನು ಲಾಗಿನ್ ಪಾಸ್ವರ್ಡ್ ಇದೆ ಅದರಲ್ಲೇನೆ ಲಾಗಿನ್ ಪಾಸ್ವರ್ಡ್ ಆಗುವಂತದ್ದು OTP ಬರುತ್ತೆ. ಒಂದ್ಸರಿ ನಾವು ರಿಸಲ್ಟ್ ಪಬ್ಲಿಷ್ ಮಾಡಿದ್ಮೇಲೆ, ಈಗ ಉದಾಹರಣೆಗೆ PCMB 4 ಸಬ್ಜೆಕ್ಟ್ ಅನ್ನ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರೆದಿದ್ದಾನೆ, ಅವನಿಗೆ PCMB ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ ಬಯಾಲಜಿ ಬರ್ದಿರಲ್ಲ, PCMC PCM ಮಾತ್ರ ಬರ್ದಿರ್ತಾರೆ, ಅವರಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಮಾತ್ರ ಬರುತ್ತೆ. ಉದಾಹರಣೆಗೆ PCMB ಬರ್ದಿದ್ದಾರೆ ಅಂತಂದ್ರೆ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತೀವಿ, ವೆಟರ್ನರಿ ರ್ಯಾಂಕ್ PCB ಮೇಲೆ ಕೊಡ್ತೀವಿ, ನರ್ಸಿಂಗ್ ರ್ಯಾಂಕ್ ಕೊಡ್ತೀವಿ, ಅಗ್ರಿಕಲ್ಚರ್ ರ್ಯಾಂಕ್ ಕೊಡ್ತೀವಿ, ವೆಟರ್ನರಿ ರ್ಯಾಂಕ್, ಈ ತರ. ಅಂದ್ರೆ ಒಂದು ವಿದ್ಯಾರ್ಥಿಗೆ ಅಷ್ಟು ಕೋರ್ಸ್ ಗಳಲ್ಲಿ ರ್ಯಾಂಕ್ ಕೊಟ್ಟಿರ್ತೀವಿ ನಾವು. ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ನಾವು ಶುರುವಾದಾಗ ವಿದ್ಯಾರ್ಥಿ ಲಾಗಿನ್ ಆದ್ರೆ, ನೀವು ಲಾಗಿನ್ ಆಗ್ತಿದಂಗೆನೆ ನೀವು ಎಷ್ಟು ರ್ಯಾಂಕ್ ಅನ್ನ ಪಡೆದಿರ್ತೀರಾ ಅಷ್ಟು ರ್ಯಾಂಕ್ಗಳು ನಿಮ್ಮ ಲಾಗಿನ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಅಷ್ಟಕ್ಕೂ ತಾವು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಅದ್ರದ್ದು ಅರ್ಥ. ಓಕೆ, ಆಪ್ಷನ್ ಎಂಟ್ರಿ ನಾವು ಕೌನ್ಸಿಲಿಂಗ್ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಸಿಗುತ್ತೆ? ತುಂಬಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗಾಗ್ಲೇನೆ ಫೋನ್ ಮಾಡ್ತಾ ಇದಾರೆ ನಮಗೆ ಅಡ್ಮಿಷನ್ ತಗೊಳ್ಳಿ ಅಂತೇಳಿ. ನನ್ನ ವಿನಂತಿ ಇಷ್ಟೇ, ಪಬ್ಲಿಕ್ ಟಿವಿ ಅವರು ಕಾನ್ಕ್ಲೇವ್ ಅರೇಂಜ್ ಮಾಡಿದ್ದಾರೆ, ಸಾಕಷ್ಟು ಕಾಲೇಜ್ ಅವರು ಇಲ್ಲಿ ಬಂದಿದ್ದಾರೆ, ಅವರವರ ಕಾಲೇಜ್ಗಳ ಬಗ್ಗೆ ಅವರು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲಾ ಸ್ಟಡಿ ಮಾಡಿ, CET ಎಕ್ಸಾಮೇ ನಾನು ಬರ್ದಿಲ್ಲ, ನಾನ್ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಅಡ್ಮಿಷನ್ ಆಗ್ತೀನಿ, ತಾವು ಅಡ್ಮಿಷನ್ ಆಗಿ. CET ಎಕ್ಸಾಮ್ ಬರ್ದಿದ್ದೀನಿ, ನನ್ ಮಗುಗೆ ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ, ಬಟ್ ಆದ್ರೂ ನಾನು ಹೋಗಿ ಅಡ್ಮಿಷನ್ ಆಗ್ಬೇಕಾ, ಇಲ್ಲಿ ವೆಯ್ಟ್ ಮಾಡ್ಬೇಕಾ? ನಾನು ನಿಮಗೆ ಹೇಳುವಂತದ್ದು ನೋಡಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಳೆದ ವರ್ಷ 84,000 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡಿದೆ. 84,000 ಸೀಟ್ ಅಂದ್ರೆ ಕಡಿಮೆ ಏನಲ್ಲ. ಯಾವುದೇ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜ್ ಅಂತಂದ್ರು 40% 45% ಸೀಟುಗಳನ್ನ ರಾಜ್ಯ ಸರ್ಕಾರ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟದ ಒಮ್ಮತದ ಅಭಿಪ್ರಾಯದಂತೆ ಸರ್ಕಾರಕ್ಕೆ ಬಿಟ್ಕೊಡ್ತಾರೆ, ಅಂದ್ರೆ ಪ್ರಾಧಿಕಾರಕ್ಕೆ ಬಿಟ್ಕೊಡ್ತಾರೆ. ನೀವು ಯಾವ್ದು ಟಾಪ್ ಕಾಲೇಜ್ ತಗೊಳ್ಳಿ, ನೀವು 100 ಸೀಟ್ ಇದೆ ಅವ್ರ ಹತ್ರ ಅಂತಂದ್ರೆ 45 ಸೀಟ್ಸ್ ನಮಗೆ ಬಿಟ್ಕೊಡ್ತಾರೆ. ಅಲ್ಲಿ ಮೈನಾರಿಟಿ ಮತ್ತೆ ನಾನ್ ಮೈನಾರಿಟಿ ಕಾಲೇಜಸ್ ಬರುತ್ತೆ, 40 to 45 ನಮಗೆ ಬಿಟ್ಕೊಡ್ತಾರೆ. ನಾವು ಆ ಸೀಟ್ಗಳನ್ನ CET ಬರೆದಂತ ಮಕ್ಕಳಿಗೇನೆ ನಾವು ಅಲಾಟ್ ಮಾಡುವಂತದ್ದು. ನೀವು ಉದಾಹರಣೆಗೆ ಯಾವ್ದಾದ್ರು ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗಿ ಕೇಳಿದ್ರೆ 60 ಲಕ್ಷ 70 ಲಕ್ಷ ಹೇಳ್ತಿರ್ಬೋದು, ಆದ್ರೆ ಅದೇ ಕಾಲೇಜಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಸೀಟ್ ಅಲಾಟ್ ಮಾಡ್ತೀವಿ. ಹಾಗಾಗಿ
ನಾನ್ ಹೇಳುವಂತದ್ದು ಏನು ಅಂದ್ರೆ, ನಿಮಗೆ ಸಿಇಟಿನೇ ಬರ್ದಿಲ್ಲ, ನಿಮ್ ಹತ್ರ ತುಂಬಾ ಹಣ ಇದೆ, ಹೋಗಿ ಅಡ್ಮಿಷನ್ ಆಗಿ. ಸಿಇಟಿ ಬರ್ದಿದ್ದೀರಾ, ಮಗು ಮೇಲೆ ನಿಮಗೆ ನಂಬಿಕೆ ಇದೆ, ದಯಮಾಡಿ ನೀವು ವೆಯ್ಟ್ ಮಾಡಿ. ನೀವು ಸರ್ ಅದು ಸಿಗುತ್ತೋ ಹೇಗೆ, ನಮಗೆ ಹೆಂಗ್ ಗೊತ್ತಾಗ್ಬೇಕು, ಸ್ವಲ್ಪ ಡೌಟ್ ಇದೆ. ನಾನು 100% ನಿಮಗೆ ಸೀಟ್ ಸಿಕ್ಕುತ್ತೆ ಅಂತ ನಾನು ಹೇಳಲ್ಲ, ಬಟ್ ಆದ್ರೆ ನಿಮ್ಮ ಮಗುವಿನ ರ್ಯಾಂಕ್ ಆಧರಿಸಿ ಕಳೆದ ವರ್ಷ 3 ಸುತ್ತುಗಳಲ್ಲಿ ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ನಿಂತಿತ್ತು ಕಂಪ್ಯೂಟರ್ ಸೈನ್ಸ್. ಉದಾಹರಣೆಗೆ ನೀವು 3B ಇದ್ದೀರಾ, 3B ಮಗುಗೆ ಅಥವಾ 3B ಮಗಳಿದ್ದಾಳೆ, ಅವಳಿಗೆ ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಎಷ್ಟಕ್ಕೆ ಕಟ್ ಆಫ್ ಆಗಿತ್ತು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ತಾವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಬಹುದು. ನೀವು ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸಮಾಧಾನ. ನಮ್ಮಲ್ಲಿ ವೆಬ್ಸೈಟ್ ಓಪನ್ ಮಾಡಿದ್ರೆ ತಮ್ಮೊಂದು ಚಾಟ್ ಬಾಟ್ ಸಹ ಇದೆ, ತಾವಲ್ಲಿ ಪ್ರಶ್ನೆ ಕೇಳಿದ್ರೆ ಸಹ ಅದು ಆನ್ಸರ್ ಮಾಡುತ್ತೆ. ಯಾವ ಕಾಲೇಜು, ಯಾವ ರೌಂಡ್ ಅಲ್ಲಿ, ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ನಿಮಗೊಂದು ಐಡಿಯಾ ಬರುತ್ತೆ. ಅದ್ರ ಮೇಲೆ ತಾವು ತೀರ್ಮಾನ ಮಾಡಬಹುದು. ಕಾಲೇಜ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು, ಓಕೆ ಇಂಥ ಕಡೆ ವಿಸಿಟ್ ಮಾಡಿದೀರಾ, ಜೊತೆ ಕಾಲೇಜ್ ವೆಬ್ಸೈಟ್ ನೋಡಿ, ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಸಹ ನೀವು ಕಾಲೇಜ್ಗಳ ಮಾಹಿತಿ ಇದೆ, ನೋಡ್ಬೋದು. ಇದು ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಆ ಕಾಲೇಜುಗಳ 100% ಸೀಟುಗಳು ಕೆಇಎ ಮೂಲಕ ಅಲಾಟ್ ಆಗುತ್ತೆ. ತುಂಬಾ ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ದೀರಾ, 3ನೇ ತಾರೀಕು ನೀಟ್ ಪರೀಕ್ಷೆ ಇದೆ. 2022ಗಿಂತ ಪೂರ್ವದಲ್ಲಿ ಮೆಡಿಕಲ್ನ ಮ್ಯಾನೇಜ್ಮೆಂಟ್ ಸೀಟ್ಗಳು ಮೆಡಿಕಲ್ ಕಾಲೇಜ್ ಅವರೇನೆ ಅಡ್ಮಿಷನ್ ಮಾಡ್ತಾ ಇದ್ರು. ನಮ್ಮಲ್ಲೇನಾದ್ರೂ ಸರ್ಕಾರಕ್ಕೆ ಬಿಟ್ಕೊಟ್ಟಂತ ಸೀಟ್ ಅಡ್ಮಿಷನ್ ಆಗಿ ನಮ್ಮ ಎಲ್ಲಾ ಕೌನ್ಸಿಲಿಂಗ್ ಮುಗಿದ್ಮೇಲೆ ಯಾರಾದ್ರೂ ಬಿಟ್ಟು ಹೋದ್ರೆ ಅವರೇನೆ ಅಡ್ಮಿಷನ್ ಮಾಡ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಆದೇಶಗಳ ಹಿನ್ನೆಲೆಯಲ್ಲಿ 100% ಮೆಡಿಕಲ್ ಕಾಲೇಜಿನ ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಪ್ರವೇಶ ಆಗುವಂತದ್ದು. ದಯಮಾಡಿ ನಿಮಗೆ ಸಾಕಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ, ಎಚ್ಚರಿಕೆ ವಹಿಸಿ. ಕಳೆದ ವರ್ಷ FIR ಆಗಿದೆ, ಹಿಂದಿನ ವರ್ಷ FIR ಆಗಿದೆ. ತುಂಬಾ ಪೋಷಕರು ಮೋಸ ಹೋಗ್ತಾರೆ. ಸರ್ ಇಲ್ಲ ಸರ್, ನಮ್ಮ ಪರಿಚಯದವ್ರು ಹೇಳಿದ್ದಾರೆ, ಅದು ಕೆಇಎ ಮಾಡೋದು ಸರ್ಕಾರಿ ಸೀಟು, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರುತ್ತೆ, ಅದನ್ನ ನಾನು ನೇರ ಅಡ್ಮಿಷನ್. ನೀವು ಸೀಟ್ ಶೇರಿಂಗ್ ಹೇಗಿದೆ ಅಂತಂದ್ರೆ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ 85% ಸೀಟ್ಗಳು ಕೆಇಎ ಮೂಲಕ ಅಲಾಟ್ ಆಗುತ್ತೆ, 15% ಸೀಟ್ಗಳು ಸೆಂಟ್ರಲ್ ಗವರ್ಮೆಂಟ್ MCC ಮೂಲಕ ಅಲಾಟ್ ಆಗುತ್ತೆ. ಕೌನ್ಸಿಲಿಂಗ್ ಮೂಲಕ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ ಆಗುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 85% ಸೀಟು ಜೊತೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳ 100% ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಅದರಲ್ಲಿ ನಿಮಗೆ 40% 45% ಅಷ್ಟು ಸೀಟು ಅವರು ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಸರ್ಕಾರಕ್ಕೆ ಬಿಟ್ಕೊಟ್ಟಂತಹ ಸೀಟಿಗೆ ಸರ್ಕಾರ ಫೀಸ್ ನಿಗದಿಪಡಿಸುತ್ತೆ. ಅದಕ್ಕೆ ಮೀಸಲಾತಿ ಅನ್ವಯಿಸಿ ನೀಟ್ ರ್ಯಾಂಕ್ ಆಧರಿಸಿ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಉಳಿದಂತೆ 40% ಸೀಟ್ ಏನ್ ಬರುತ್ತೆ, ಆ 40% ಸೀಟ್ ಅಲ್ಲಿ ಹೈಯರ್ ಫೀಸ್ ಅಂತೇಳಿ, ಕಳೆದ ವರ್ಷ 12 ಲಕ್ಷ ಪ್ಲಸ್ ಸೀಟ್ ಇತ್ತು, ಹೈಯರ್ ಫೀಸ್ ಅಂತೇಳಿ ಅದನ್ನ ಸಹ ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ ಅವರು ಒಮ್ಮತದಿಂದ ನಿಗದಿಪಡಿಸ್ತಾರೆ. ಅದಕ್ಕೆ ಸಹ ಕೆಇಎ ಮೂಲಕನೇ ಸೀಟ್ ಅಲಾಟ್ ಆಗುತ್ತೆ ನಿಮ್ಮ ನೀಟ್ ರ್ಯಾಂಕ್ ಆಧರಿಸಿ. ಉಳಿಯುವಂತಹ 20% ಸೀಟ್ ಏನಿದೆ, 15% ಮೆಡಿಕಲ್ ಸೀಟ್ಗಳು NRI ವಿದ್ಯಾರ್ಥಿಗಳಿಗೆ ಅಂತ ಇಡ್ತಾರೆ, 5% ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇಡ್ತಾರೆ. ಅದಕ್ಕೆ ಫೀಸ್ ಅಷ್ಟೇನೆ ಕಾಲೇಜ್ ಅವರು ಫಿಕ್ಸ್ ಮಾಡಬಹುದು, ಸೀಟ್ ಮಾತ್ರ ಕೆಇಎ ಮೂಲಕನೇ ಅಲಾಟ್ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲೇನೆ ಮೆಡಿಕಲ್ ಸ್ಟೂಡೆಂಟ್ಸ್ ಪೋಷಕರಿಗೆ ಮಧ್ಯವರ್ತಿಗಳು ಮೋಸ ಮಾಡ್ತಾರೆ. ಯಾರಾದ್ರೂ ನೇರವಾಗಿ ಕಾಲೇಜಿಗೆ ಹೋಗಿ ತಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡ್ರಪ್ಪ ನಮ್ದೇನಿಲ್ಲ, ಈಗ ಎಲ್ಲ ಕೆಇಎ ತಗೊಂಡಿದೆ, ತಾವು ದಯಮಾಡಿ ಕೆಇಎಗೆ ಅಪ್ರೋಚ್ ಆಗಿ. ಆದ್ರೆ ಯಾರಾದ್ರೂ ಮಧ್ಯವರ್ತಿಗಳಿಗೆ ಹೋಗಿ ಕೇಳಿದ್ರೆ, ನನಗೆ ಎಲ್ಲಾ ಸೆಟ್ಟಿಂಗ್ಸ್ ಇದೆ, ಕಾಲೇಜವ್ರು ನಮಗೆ ಪರಿಚಯ ಇದ್ದಾರೆ, ಇಷ್ಟು ಕೊಟ್ಬಿಡಿ ನಾನು ಮಾಡಿಸ್ತೀನಿ. ಆಗಲ್ಲ. ಉದಾಹರಣೆಗೆ ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ, ನನಗೆ ಕೆಇಎ ಮುಖಾಂತರ ನಾನು ಬರ್ತೀನಿ, ನಾನು ಹೋಗಿ ಕಾಲೇಜಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀನು ಜಸ್ಟ್ ಕೆಇಎಗೆ ಅರ್ಜಿ ಹಾಕು, ನಾನ್ ನಿಮಗೆ ಸೀಟ್ ಕೊಡ್ತೀನಿ ಅಂತ ಕಾಲೇಜ್ ಅವ್ರು ಹೇಳಿದ್ದಾರೆ. ನಂಬೇಡಿ, ಹೇಳ್ತೀನಿ ಹೇಗೆ ಅಂತ. ಉದಾಹರಣೆಗೆ ನಿಮ್ಮ ಕಾಲೇಜ್ ಒಂದು ಆತ್ಮೀಯತೆ ಇದೆ ಅಂತ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ತಾವು ಮಾತಾಡಿಕೊಂಡು ಬಂದಿದ್ದೀರಾ, ನೀವು ಆ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ಮಗುದು 10 ಲಕ್ಷ ರ್ಯಾಂಕ್ ಇದೆ,
ಆ ಕಾಲೇಜಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ಒಂದ್ ವೇಳೆ 6 ಲಕ್ಷ 7 ಲಕ್ಷ ರ್ಯಾಂಕ್ ಇರುವಂತಹ ನೀಟ್ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿ ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿದ್ರೆ ನಿಮ್ ಮಗುಗೆ ಸಿಗಲ್ಲ. 6 ಲಕ್ಷ 7 ಲಕ್ಷ ಇರೋ ಮಗುಗೆನೆ ಸಿಗುವಂತದ್ದು. ಇಲ್ಲಿ ಯಾವುದು ಸಹ ಬ್ಯಾಕ್ ಡೋರ್ ಎಂಟ್ರಿ ಮೆಡಿಕಲ್ ಅಲ್ಲಿ ಇಲ್ಲ. 100% ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಆಗುತ್ತೆ. ಎಂಟೈರು ನೀವು ನೋಡ್ಬೋದು. ಆಮೇಲೆ ಸರ್ ಇದು ಹೇಗ್ ಗೊತ್ತಾಗುತ್ತೆ, ಲಾಸ್ಟ್ ಇಯರ್ ಎಷ್ಟು ಸೇಮ್ ನಾವು ಇಂಜಿನಿಯರಿಂಗ್ ಹೇಳಿದಂಗೆ ನಮ್ಮ ವೆಬ್ಸೈಟ್ ಅಲ್ಲಿ ಇಡೀ ಕಾಲೇಜ್ ವಾರು ಲಿಸ್ಟನ್ನೇ ಹಾಕಿದೀವಿ ನಾವು. ವಿದ್ಯಾರ್ಥಿ ರಿಜಿಸ್ಟರ್ ನಂಬರು, ವಿದ್ಯಾರ್ಥಿ ನೇಮು, ಅವನು ಏನು ನೀಟ್ ರ್ಯಾಂಕ್ ಇತ್ತು, ಯಾವ ಸೀಟ್ ಅವನಿಗೆ ಸಿಕ್ಕಿದೆ ಅಂತ. ಹಾಗಾಗಿ ನೀವು ಅತ್ಯಂತ ಪಾರದರ್ಶಕವಾಗಿದೆ. ನಿಮ್ಮ ಮಗು ಸಿಇಟಿ ರ್ಯಾಂಕ್ ಎಕ್ಸಾಮ್ ಬರ್ದಿತ್ತು ಅಂತಂದ್ರೆ ಸಿಇಟಿ ರ್ಯಾಂಕ್ ಆಧರಿಸಿ ಇಂಜಿನಿಯರಿಂಗು, ಫಾರ್ಮಾ ಡಿ ಫಾರ್ಮಾ, ಬಿ ಫಾರ್ಮಾ, ಕೃಷಿ ವಿಜ್ಞಾನಗಳೇನ್ ಬರುತ್ತೆ, ಅಗ್ರಿಕಲ್ಚರ್, ಸಿರಿಕಲ್ಚರ್, ವೆಟರ್ನರಿ ಸೈನ್ಸ್, ನರ್ಸಿಂಗ್ ಸೀಟ್ ಅಲಾಟ್ ಆದ್ರೆ ನೀಟ್ ರ್ಯಾಂಕ್ ಆಧರಿಸಿ ಆಯುಷ್, ಡೆಂಟಲ್, ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಆಯುಷ್, ಡೆಂಟಲ್, ಮೆಡಿಕಲ್ ಅಲ್ಲಿ ನೀಟ್ ರ್ಯಾಂಕ್ ಆಧರಿಸಿ 100% ಸೀಟುಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಅಲಾಟ್ ಮಾಡುತ್ತೆ. ಫೀಸ್ ಫಿಕ್ಸ್ ಮಾಡುವಂತದ್ದು ಮಾತ್ರ ಮ್ಯಾನೇಜ್ಮೆಂಟ್ ಮತ್ತೆ NRI ಗೆ ಸಂಬಂಧಪಟ್ಟಂತಹ ಫೀಸ್ ಎಷ್ಟ್ ಬೇಕಾದ್ರೂ, ಹೈಯೆಸ್ಟ್ ಅಂದ್ರೆ 45 ಲಕ್ಷದ ಒಳಗಡೆ ಎಷ್ಟ್ ಬೇಕಾದ್ರೂ ಕಾಲೇಜು ಫಿಕ್ಸ್ ಮಾಡಬಹುದು. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಉಳಿದಂತಹ 80% ಸೀಟ್ಗಳಿಗೆ ಒಂದು ಒಮ್ಮತದ ಅಭಿಪ್ರಾಯದಿಂದ ಸರ್ಕಾರ ಮತ್ತು ಅಸೋಸಿಯೇಷನ್ ಫಿಕ್ಸ್ ಮಾಡ್ತಾರೆ. ದುಡ್ಡನ್ನ ಸಹ ನಾವು ಅಲಾಟ್ ಮಾಡುವಂತಹ ಸೀಟ್ಗಳಿಗೆ ಶುಲ್ಕವನ್ನ ನಾವೇ ಕಟ್ಟಿಸ್ಕೊಳ್ತೀವಿ, ಅವರೇ ಕಟ್ಟಿಸ್ಕೊಳ್ತೀವಿ. ನಂತರ ನಾವು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರ್ MCC ನಲ್ಲೂ ಮೆಡಿಕಲ್ ಕೌನ್ಸಿಲಿಂಗ್ ಆಗ್ತಿರುತ್ತೆ, ನಲ್ಲೂ ಹಾಕ್ತಿರುತ್ತೆ. ನಾವು ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ಇಲ್ಲಿ ದುಡ್ಡು ಕಟ್ಟಿದ್ರೆ ನೀವು ವಾಪಸ್ ಕೊಡ್ತೀರಾ? ದಯಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಮೆಡಿಕಲ್ ಆಸ್ಪಿರೆಂಟ್ಸ್ ಏನಿದ್ದೀರಾ ಅಲ್ಲೂ ಭಾಗವಹಿಸಿ, ಇಲ್ಲೂ ಭಾಗವಹಿಸಿ. ಕರ್ನಾಟಕ ರಾಜ್ಯದ 15% ಸರ್ಕಾರಿ ಮೆಡಿಕಲ್ ಕಾಲೇಜುಗಳು MCC ಅವರು ಅಲಾಟ್ ಮಾಡ್ತಾರೆ ಮೆರಿಟ್ ಮೇಲೆ. ನೀವು ಅಲ್ಲೂ ಭಾಗವಹಿಸಿ. ಅವ್ರದ್ದು ರಿಸಲ್ಟ್ ಬಂದ ನಂತರನೇ ಅವರು ರಿಸಲ್ಟ್ ಬಿಡುವಂತದ್ದು. ಒಂದ್ ವೇಳೆ ಅಲ್ಲಿ ಸಿಕ್ಕಿತ್ತು ಅಂತಂದ್ರೆ ತಾವು ಹೋಗ್ಬೋದು. ಸರ್ ಅಲ್ಲಿ ಸಿಕ್ಕಿದೆ, ಅದಕ್ಕಿಂತ ಒಳ್ಳೆ ಕಾಲೇಜು ಕರ್ನಾಟಕದಲ್ಲಿ ಸಿಕ್ಬೋದಾ ಅಂತ ನಾನು ವೇಟ್ ಮಾಡ್ತೀನಿ, ನಿಮ್ ರಿಸಲ್ಟ್ ಬರತ್ತೆ ಅಂತ. ನೋ ಪ್ರಾಬ್ಲಮ್. ಅವ್ರ ರಿಸಲ್ಟ್ ಬಂದಾದ್ಮೇಲೆ ನಾನ್ ನನ್ನ ರಿಸಲ್ಟ್ ಕೊಡ್ತೀನಿ, ಎಕ್ಸಿಟ್ ಆಗೋರಿಗೆ ಅವಕಾಶ ಕೊಡ್ತೀನಿ, ನಂತರ ನಾನು ರಿಸಲ್ಟ್. ನಾವು ಕಳೆದ ವರ್ಷನೂ ಅಷ್ಟೇನೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ, ಅಂದ್ರೆ ಎರಡು ಕಡೆ ನಮ್ಮವರಿಗೆ ಅವಕಾಶ ಸಿಗುವಂತೆ ಎಷ್ಟೆಲ್ಲ ಅನುಕೂಲ ಮಾಡಬೇಕು ಅಷ್ಟೆಲ್ಲ ಮಾಡಿದೀವಿ. ಬಟ್ ಥರ್ಡ್ ರೌಂಡ್ ಒಂದು ಕೋರ್ಟಿಗೆ ಸ್ವಲ್ಪ ಕೇಸ್ ಆಗಿತ್ತು, ನಮ್ಮ ತಪ್ಪಿದ್ದ ಅಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ರಿಂದ ಥರ್ಡ್ ರೌಂಡ್ ಮಾತ್ರ ನಮ್ದು ಸ್ವಲ್ಪ ಡಿಲೇ ಆಯ್ತು. ಉಳಿದಂತೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡಬೇಕು ಅಷ್ಟು ಅನುಕೂಲ ಮಾಡಿಕೊಡ್ತೀವಿ. ಕೌನ್ಸಿಲಿಂಗ್ ಅಂತಂದ್ರೆ ಬೇರೆದೆಲ್ಲ ಏನಾಗುತ್ತೆ, ನಿಮಗೆ ಒಂದೇ ಕೋರ್ಸ್, ಉದಾಹರಣೆಗೆ MCC ಅಂತಂದ್ರೆ ಮೆಡಿಕಲ್ ಮಾತ್ರ ಅವರು ಅಲಾಟ್ ಮಾಡ್ತಾರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀವಿ. ನಮ್ದು ಏನ್ ಸಮಸ್ಯೆ ನಿಮಗೆ ಅಂತಂದ್ರೆ, ನೀವು ಲಾಗಿನ್ ಓಪನ್ ಮಾಡಿದ್ರೆ 240ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 10 ಬ್ರಾಂಚ್ ಇದ್ರೆ 10 ಬ್ರಾಂಚ್ ಬರುತ್ತೆ. ಅದೇ ರೀತಿ ಮೆಡಿಕಲ್ ಕಾಲೇಜು, ಆಯುಷ್, ಡೆಂಟಲ್ ಎಲ್ಲ ಬರೋದ್ರಿಂದ ನೀವು ಎಲ್ಲದಕ್ಕೂ ಆಪ್ಷನ್ ಹೇಗೆ ತುಂಬಾ ಕ್ಲಾರಿಟಿ ಇರುತ್ತೆ. ಮೆಡಿಕಲ್ಲೇ ಮಾಡೋದ್ ನಾನು, ಓಕೆ ನಿಮ್ದು ತೊಂದ್ರೆ ಇಲ್ಲ. ಕೆಲವ್ರದ್ದು ಏನಾಗುತ್ತೆ, ಮೆಡಿಕಲ್ ಟ್ರೈ ಮಾಡ್ತೀನಿ, ಸಿಕ್ಕಿಲ್ಲ ಅಂದ್ರೆ ಡೆಂಟಲ್, ಅದು ಸಿಕ್ಕಿಲ್ಲ ಅಂದ್ರೆ ಆಯುಷ್, ಅದು ಸಿಕ್ಕಿಲ್ಲ ಅಂದ್ರೆ ಪ್ಲಾನ್ ಬಿ ಇಂಜಿನಿಯರಿಂಗ್. ನೀವೇನ್ ಮಾಡ್ಬೇಕಾಗತ್ತೆ, ಆಪ್ಷನ್ಸ್ ಗಳನ್ನ ಜಾಸ್ತಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸರ್ ಎಷ್ಟು ಬೇಕಾದ್ರೂ ಮಾಡ್ಬೋದಾ? ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವು ಅಲಾಟ್ ಮಾಡುವಾಗ ನಿಮ್ಮ ರ್ಯಾಂಕ್, ನಿಮ್ಮ ರಿಸರ್ವೇಶನ್, ನಿಮ್ಮ ಪ್ರಿಯಾರಿಟಿ, ನೀವು ಯಾವ್ದು ಫಸ್ಟ್ ಅಂತ ಹಾಕಿದ್ದೀರಾ ಅದ್ರ ಮೇಲೆ ನಾವು ಮಾಡ್ತೀವಿ. ಸರ್ ಒಂದ್ಸರಿ ಮಾಡ್ತಿದ್ದಾಗೇನೆ ಇದಾಗ್ಬಿಡು, ಏನ್ ಚಿಂತೆ ಮಾಡ್ಬಿಡಿ. ನಾವು ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀವಿ. ಅದಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಮತ್ತೆ ನಾವು ನಿಮಗೆ ಮೇಲೆ ಕೆಳಗೆ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅದಾದ್ಮೇಲೆ ನಾವು ರಿಸಲ್ಟ್ ಬಿಡ್ತೀವಿ. ಅಲ್ಲೂ ತಪ್ಪಾಗಿತ್ತು, ನೀವು ಸೆಕೆಂಡ್ ರೌಂಡಿಗೆ ಬರ್ಬೋದು ಅಪ್ಗ್ರೇಡೇಷನ್. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಇದ್ದು ಹೆಚ್ಚಿನ ಮಾಹಿತಿ ಹೇಳ್ತೀನಿ. ಇಲ್ಲಿ ಎರಡೇ ವಿಷಯನ ನಾನು ಹೇಳೋದಕ್ಕೆ ಹೆಚ್ಚು ಇಷ್ಟಪಡುವಂತ, ಈ ಸಂದರ್ಭದಲ್ಲಿ ಪರೀಕ್ಷೆ ಆಗಿದೆ, ನೆಕ್ಸ್ಟ್ 20-25 ದಿವಸದೊಳಗಡೆ ರಿಸಲ್ಟ್ ಬರುತ್ತೆ. ನಮ್ಮ ರಿಸಲ್ಟ್ ಯಾವಾಗ ಕೊಡ್ಬೇಕಾಗತ್ತ ಅಂತಂದ್ರೆ PUC-ಯ 2ನೇ ಪರೀಕ್ಷೆಯ ಫಲಿತಾಂಶ ಬಂದ ನಂತರವೇ ನಾನು ಕೊಡ್ಬೇಕು. ಯಾಕೆಂದ್ರೆ ಬೆಸ್ಟ್ ಆಫ್ 2 PU ರಿಸಲ್ಟ್ ತಗೊಂಡು ನಾನು ನನ್ನ ರಿಸಲ್ಟ್ ಕೊಡ್ಬೇಕಾಗಿರೋದ್ರಿಂದ ಅವರ ರಿಸಲ್ಟ್ ನಾನು ಕಾಯ್ಬೇಕಾಗುತ್ತೆ. ಅವರ ರಿಸಲ್ಟ್ ಬಂತ 1 ವಾರದೊಳಗಡೆ ನಾನು ರಿಸಲ್ಟ್ ಕೊಡ್ತೀನಿ.
ಅದ್ರೊಳಗಡೆ ನಿಮಗೆ ಒಂದು 20-25 ಸಮಯ ಇದೆ. ವಿದ್ಯಾರ್ಥಿಗಳು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಕಳೆದ ವರ್ಷದ ಕಾಲೇಜು ವಾರು, ಕೋರ್ಸ್ ವಾರು ರ್ಯಾಂಕ್ ಗಳನ್ನ ತಾವು ಸ್ಟಡಿ ಮಾಡಿ. ಜೊತೆಗೆ ನೀವು ಏನು ಅರ್ಜಿ ಹಾಕಿದೀರಾ, ಅರ್ಜಿಯನ್ನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ನೀವು ಎಲ್ಲಾ ಮೀಸಲಾತಿ ಹಾಕಿದೀರಾ, ಎಲ್ಲದೂ ಕರೆಕ್ಟ್ ಇದೆಯಾ, ಅದನ್ನೊಂದ್ಸರಿ ನೋಡ್ಕೊಳ್ಳಿ. ವಿಶೇಷ ಕೆಟಗರಿಯ ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆಗೆ 4ನೇ ತಾರೀಕಿಂದ ಇಟ್ಕೊಂಡಿದೀವಿ. ತಾವು ಬನ್ನಿ ದಾಖಲೆ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೆ ಕಳೆದ ವರ್ಷ ನಾವು ಈ PWD ಪರ್ಸನ್ ವಿತ್ ಡಿಸೆಬಿಲಿಟಿ ವಿಶೇಷ ಚೇತನ ವರ್ಗದಲ್ಲಿ 26 ವಿದ್ಯಾರ್ಥಿಗಳು ನಮಗೆ ಮಧ್ಯವರ್ತಿಗಳ ಒಂದು ಸಹವಾಸ ಮಾಡಿ ಮೋಸ ಮಾಡ್ಲಿಕ್ಕೆ ಬಂದ್ರು. ಅವರೆಲ್ಲರ ಮೇಲೆ ನಾವು FIR ಹಾಕಿ ನೋಡಿ. ಮೋಸ ಮಾಡುವಂತದ್ದು ಇವತ್ತಿನ ಈ ಟೆಕ್ನಾಲಜಿ ಒಳಗಡೆ ಇಷ್ಟು ಸೋಷಿಯಲ್ ಮೀಡಿಯಾ ಸಾಧ್ಯ ಇಲ್ಲ. ಆ ಟೈಮಿಗೆ ನೀವೇನಾದ್ರೂ ಮಾಡಿದೀವಿ ಅಂತ ಖುಷಿ ಆಗ್ಬೋದು. ಆದ್ರೆ ಸಿಸ್ಟಮ್ ಒಳಗಡೆ ನೀವು ಮೋಸ ಮಾಡಿ ಬಂದ್ರೆ ಹೊರಗಡೆ ಅಷ್ಟೇ ಖುಷಿಯಾಗಿ ಹೋಗುವಂತದಕ್ಕೆ ಸಾಧ್ಯ ಇಲ್ಲ. ನೋಡಿ, ಕಳೆದ ವರ್ಷ ಆ ವಿದ್ಯಾರ್ಥಿಗಳು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ರು. ಅಲ್ಲಿಗೆ ನಂದು ಮುಗ್ದೋಗ್ಬಿಡ್ತು, ನನಗೆ ಮೆಡಿಕಲ್ ಸೀಟ್ ಕನ್ಫರ್ಮ್ ಆಯ್ತು ಅಂತ ಅಂದ್ಕೊಂಡ್ರು. ಆದ್ರೆ ನಾವು KA ಇಂದ ಪ್ರತ್ಯೇಕವಾಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತೀವಿ, ಟ್ರಾನ್ಸ್ಫರ್ ಮಾಡಿ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಆಯುಕ್ತಾಲಯ ಇದೆ ವಿಶೇಷ ಚೇತನರಿಗೆ. ಅಲ್ಲಿ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ. ಏನಂತ ಅಂದ್ರೆ, ಡಾಕ್ಟರ್ ಸರ್ಟಿಫೈ ಮಾಡಿದ ಮೇಲೆ ನನ್ನ ಮಗನ ಮತ್ತೆ KE ಅವರು ಹರಾಸ್ಮೆಂಟ್ ಮಾಡ್ತಾ ಇದಾರೆ ವಿಶೇಷ ಚೇತನರಿಗೆ. ನಾವು ಅದಕ್ಕೆ ಕೇರ್ ಮಾಡಿಲ್ಲ. ನಮ್ಮ ನಿಯಮದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ನಾವು ಮೆಡಿಕಲ್ ಮಾಡಿಸಿದ್ದಕ್ಕೆ 26 ಮೆಡಿಕಲ್ ಸೀಟ್ ನಾನು ಸೇವ್ ಮಾಡಿ, ಇಲ್ಲಾಂದ್ರೆ ಬೇಕು ವಿಶೇಷ ಚೇತನರು 26 ಸೀಟ್ಗಳನ್ನ ತಗೊಂಡಿದ್ರು. ಹಾಗಾಗಿ ಈ ಅನ್ಯ ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಬೇಡಿ. ಆಮೇಲೆ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ತುಂಬಾ ಪೇರೆಂಟ್ಸ್ ಮಕ್ಕಳಿಗೆ ಒಟ್ಟು ನಾನು ಮೆಡಿಕಲ್ ಮಾಡಿಸ್ಬೇಕು, ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ, ಜಮೀನ್ ಮಾರ್ಲಿ, ಆತರ ಇಲ್ಲ. ಈಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು, ಎಷ್ಟು ಸಾಲ ಮಾಡ್ಲಿಕ್ಕೆ ರೆಡಿ ಇರ್ಬೋದು, ಅಂತಿದಂಗೆನೆ ಇವತ್ತು ಮೆಡಿಕಲ್ ಮಾಡ್ಸಕ್ ಆಗಲ್ಲ. ನಿಮ್ಮ ನೀಟ್ ರ್ಯಾಂಕ್ ಸಹ ಬೇಕು. ದಯಮಾಡಿ ಪೇರೆಂಟ್ಸ್ ಹಠಕ್ಕೆ ಬಿದ್ದು ಮೆಡಿಕಲ್ ಮಾಡಿಸ್ಲೇಬೇಕು ಅಂತ ನೀಟ್ ರ್ಯಾಂಕ್ ಇಲ್ಲ ಅಂತಂದ್ರು ಅನ್ಯ ಮಾರ್ಗದಲ್ಲಿ ಹೋಗುವಂತ ಪ್ರಯತ್ನ ಮಾಡಬೇಡಿ. ನೀವು ಸಕ್ಸೀಡ್ ಆಗೋದಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ನೀಟ್ ರ್ಯಾಂಕ್ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಗೆ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಹೇಳುವಂತದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ಟೈಮ್ ಟು ಟೈಮ್ ಕೌನ್ಸಿಲಿಂಗ್ ಬಗ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನ ಪ್ರಚಾರ ಮಾಡ್ತೀವಿ. ದಯಮಾಡಿ ಅದನ್ನ ಸ್ವಲ್ಪ ಓದ ಅಭ್ಯಾಸ ಮಾಡ್ಕೊಳ್ಳಿ. ಕಳೆದ ವರ್ಷದ ಮತ್ತು ಅದಕ್ಕಿಂತ ಹಿಂದಿನ ವರ್ಷದ ಕಾಲೇಜು ವಾರು ಕಟ್ ಆಫ್ ಇದೆ, ದಯಮಾಡಿ ಸ್ಟಡಿ ಮಾಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟೈಮ್ ಟು ಟೈಮ್ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ನಾವು ನಮ್ಮ ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನ ಹಂಚ್ಕೊಳ್ತೀವಿ. ದಯಮಾಡಿ ಅದನ್ನ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ರಾಜ್ಯದಲ್ಲಿ ಮೆಂಟರ್ಸ್ ಇದ್ದಾರೆ, ಅವರು ತಮ್ಗೆ ಮೆಂಟಿಂಗ್ ಮಾಡ್ತಾರೆ. ತಾವು ಅವ್ರದ್ದು ವಿಡಿಯೋಗಳನ್ನ ಕೇಳಿ ಮಾಹಿತಿ ತಗೊಂಡು, ಆದ್ರೆ ಅನ್ಯ ಮಾರ್ಗಗಳಿಂದ ನಿಮಗೆ ಸೀಟ್ ಕೊಡಿಸ್ತೀವಿ ಅಂತ ಮಾಡುವಂತಹ ಮೆಂಟರ್ ನಿಮಗೆ ಏನಾದ್ರು ಸಿಕ್ಕಿದ್ರೆ ದಯಮಾಡಿ ನಮ್ಗಂದು ತನ್ನಿ. ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್. ಯಾರು ನ್ಯಾಯಯುತವಾಗಿ ನಿಮ್ಗೆ ಮೆಂಟಿಂಗ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಕೌನ್ಸಿಲಿಂಗ್ ಬಗ್ಗೆ, ಖಂಡಿತ ಕೇಳಿ, ನಮ್ದು ಆಕ್ಷೇಪ ಇಲ್ಲ. ಬಟ್ ಆದ್ರೆ ನನಗೆ ಕಾಂಟ್ಯಾಕ್ಟ್ ಇದೆ, ಪರಿಚಯ ಇದೆ, KE ಅಫಿಷಿಯಲ್ಸ್ ಪರಿಚಯ ಇದ್ದಾರೆ, ನಂಬಕ್ ಹೋಗ್ಬೇಡಿ. ನಮ್ಗೆ ಎಲ್ಲರೂ ಪರಿಚಯನೇ. ಆದ್ರೆ ನಾವು ಅಡ್ಡದಾರಿನಲ್ಲಿ ಯಾರಿಗೆ ಹೆಲ್ಪ್ ಮಾಡಲ್ಲ. ಪಾರದರ್ಶಕವಾಗಿ ನಾವು 100% ತಂತ್ರಾಂಶವನ್ನು ಅಳವಡಿಸ್ಕೊಂಡಿದೀವಿ. ನಿಮಗೆ ಯಾವ್ದು ಸಂದರ್ಭದಲ್ಲಿ, ನಾನು ಲಾಸ್ಟ್ ಇಯರ್ ಸಹ ಅಷ್ಟೇನೆ, ಈ ಪೇರೆಂಟ್ಸ್ ಗೆ ಕೆಲವೊಮ್ಮೆ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ವಲ್ಪ ಅರ್ಥ ಆಗಲ್ಲ. ಅವಾಗ ಏನಾಗುತ್ತೆ, ಅವರು ಆಪ್ಷನ್ ಎಂಟ್ರಿನೇ ಮಾಡಿರ್ತಾ ಇರ್ಲಿಲ್ಲ, ಅವರು ತುಂಬಾ ಬಂತು ಗಲಾಟೆ ಮಾಡ್ತಾ ಇದ್ರು. ಅವಾಗ ಅವರಿಗೆ ನಾವೇನ್ ಬೇಜಾರಿಲ್ಲ, ಪಾಪ ಅವರಿಗೆ ಗೊತ್ತಿರಲ್ಲ. ನಾವು ಕೂರ್ಸಿ ಆ ಮಗು ಆಪ್ಷನ್ ಎಂಟ್ರಿ ಮಾಡಿರೋದೆಲ್ಲ ತೆಗೆದು ತೋರಿಸಿದ್ರೆ ಅವರಿಗೆ ರಿಯಲೈಸ್ ಆಗುತ್ತೆ, ಓ ನಮ್ದೇನೆ ತಪ್ಪಾಗಿದೆ. ಅದಕ್ಕೇನೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೆ ಬೆಳೆಸ್ಕೊಡ್ತೀನಿ. ಸಮಾಧಾನವಾಗಿ ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನಿಮಗೆ ಕಾಲೇಜ್ಗಳು ಸಿಗುತ್ತೆ. ತಕ್ಷಣ ಹೋಗಿ ಅಡ್ಮಿಷನ್ ಆಗುವಂತದ್ರ ಬಗ್ಗೆ ನಾನು ಹೇಳೋದು, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಗುವಿನ ರ್ಯಾಂಕ್ ಮೇಲೆ ತಮಗೆ ನಂಬಿಕೆ ಇದ್ರೆ, ಇಂಜಿನಿಯರಿಂಗ್ ಗೆ ಮಾತಾಡೋದಾದ್ರೆ 74,000 ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಮೆಡಿಕಲ್ಗೆ, ಡೆಂಟಲ್ಗೆ, ಆಯುಷಿಗೆ ಸಂಬಂಧಪಟ್ಟಂತೆ ಆದ್ರೆ 100% ಸೀಟ್ಗಳು ನಮ್ಮಂತ ಅಲಾಟ್ ಆಗೋದ್ರಿಂದ
ನಾವು ಎಲ್ಲ ಕಾಲೇಜುಗಳ ಕೋರ್ಸ್ಗಳ ಸ್ಟಡಿ ಮಾಡಿ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ನೀವು ಒಳ್ಳೆ ಸೀಟ್ ತಗೊಳ್ಳಿ ಅಂತ ನನ್ನ ಒಂದು ವಿನಂತಿ. ಬಹುತೇಕ ಈ ಹಂತದಲ್ಲಿ ಇಷ್ಟೇ ಮಾಹಿತಿ ಸಾಕು ಅಂತ. ಬಟ್ ಆದ್ರೆ ನಾನು ಹೇಳಿರೋದನ್ನ ಬಿಟ್ಟು ಕೆಲವೊಂದು ಏನಾದ್ರು ಅನುಮಾನಗಳಿದ್ರೆ ಪೇರೆಂಟ್ಸ್ ತಾವು ಕೇಳ್ಬೋದು. ತಾವು ಕೇಳುವಂತಹ ಪ್ರಶ್ನೆ ಬಹುತೇಕ ಟಿವಿ ಅವರಿಂದ ಪ್ರಸಾರ ಮಾಡೋದ್ರಿಂದ ಡಿಜಿಟಲ್ ಮೀಡಿಯಾದಲ್ಲಿ ಬೇರೆ ಕಡೆ ಇರುವಂತಹ ಮಕ್ಕಳು ಪೋಷಕರಿಗೆ ಸಹ ಅನುಕೂಲ ಆಗುತ್ತೆ. ಧನ್ಯವಾದ. ಕಲ್ಯಾಣ ಕರ್ನಾಟಕ ಏನು 371J ಅಡಿಯಲ್ಲಿ ಸರ್ಕಾರ ಮೀಸಲಾತಿಯನ್ನು ನಿಗದಿಪಡಿಸಿದೆ. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್ ಎಲ್ಲದಕ್ಕೆ ಸಹ 371J ನಲ್ಲಿ ಸರ್ಕಾರ ಸೀಟ್ಗಳನ್ನು ನಿಗದಿಪಡಿಸುತ್ತೆ. ಹೇಗೆ ನಿಗದಿಪಡಿಸುತ್ತೆ? ನಮ್ಗೆಲ್ಲ ಗೊತ್ತಿದೆ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ. ಆ ಜಿಲ್ಲೆ ಹೊರತುಪಡಿಸಿ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ. ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೆಚ್ಚಿನ ಒಂದು ಸೀಟ್ಗಳು ತಮ್ಮ ಮಕ್ಕಳಿಗೆ ನಿಗದಿ ಆಗಿವೆ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕಾಲೇಜುಗಳಲ್ಲಿ ಸೀಮಿತವಾದಂತಹ ಪರ್ಸೆಂಟ್ ಸೀಟ್ಗಳು ನಿಗದಿ ಆಗಿದೆ. ಆಯಾ ವರ್ಷ ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಸೀಟ್ ಇರುತ್ತೆ ಅನ್ನೋದ್ರ ಮೇಲೆ ಇಂಜಿನಿಯರಿಂಗ್ ಆದ್ರೆ ಹೈಯರ್ ಎಜುಕೇಶನ್, ಮೆಡಿಕಲ್ ಆದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್, ಆಯುಷಿಗೆ ಸಂಬಂಧಪಟ್ಟಂತೆ ಆಯುಷ್ ಇಲಾಖೆಯವರು ಸೀಟ್ ಅನ್ನ ನಿಗದಿಪಡಿಸ್ತಾರೆ. ನಾವು ಒಂದ್ಸರಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಪಬ್ಲಿಷ್ ಮಾಡ್ತೀವಿ. ಉದಾಹರಣೆ ಕಾಲೇಜ್ ವಾರು, ಬ್ರಾಂಚ್ ವಾರು, ಮೆಡಿಕಲ್ ಕಾಲೇಜ್ ಆದ್ರೆ ಮೆಡಿಕಲ್ ಕಾಲೇಜ್ ವಾರು ಎಷ್ಟು ಸೀಟ್ಗಳಿದೆ, ಅದರಲ್ಲಿ ಸರ್ಕಾರಿ ಕೋಟದ್ದು ಸೀಟ್ ಏನು 40% ಸೀಟ್ ಇರುತ್ತೆ. ಆ 40% ಸೀಟ್, ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತಂದ್ರೆ ಅಲ್ಲಿ 2A, 2B, 3A, 3B, ಕನ್ನಡ ಮೀಡಿಯಂ, ರೂರಲ್ ಇದೆಲ್ಲ ಕೊಡೋದ್ರ ಜೊತೆಗೆ 371J ಇರುವಂತಹ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಯಾರು ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಸೀಟ್ ನಿಗದಿ ಆಗುತ್ತೆ. ಅದು ಕಾಲೇಜ್ ವಾರು, ಬ್ರಾಂಚ್ ವಾರು ವೇರಿಯೇಷನ್ ಆಗುತ್ತೆ. ತಾವು ಅದನ್ನ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನೋಡಬಹುದು. ಜೊತೆಗೆ ಕಳೆದ ವರ್ಷದ್ದು ಸೀಟ್ ಮ್ಯಾಟ್ರಿಕ್ಸ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ತಾವು ಬೇಕಿದ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ನಾವು ನೋಡೋದಾದ್ರೆ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ತಾವು ನೋಡಬಹುದು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ 371J ಎಷ್ಟು ಸೀಟ್ ಇದೆ. ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಸಹ ಕಲ್ಯಾಣ ಕರ್ನಾಟಕದ ಮೆಡಿಕಲ್ ಕಾಲೇಜು, ಕಲ್ಯಾಣ ಕರ್ನಾಟಕೇತರ ಮೆಡಿಕಲ್ ಕಾಲೇಜಲ್ಲಿ ಸಹ 371J ಒಂದಷ್ಟು ಸೀಟುಗಳನ್ನ ನಿಗದಿಪಡಿಸಿರ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಮಗು 371J ಸರ್ಟಿಫಿಕೇಟ್ ಹಾಕಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಅಲ್ಲಿ 371J RD ನಂಬರ್ ಹಾಕಿರ್ತೀರಾ, ನೀವು 371J ನ ಸೆಲೆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ಬೇರೆ ಜನರಲ್ ಸೀಟ್ಗಳನ್ನ ಸಹ ತಾವು ಸೆಲೆಕ್ಟ್ ಮಾಡಿರ್ತೀರ. ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ರ್ಯಾಂಕ್ ಮೇಲೆ, ಉದಾಹರಣೆಗೆ ಇಬ್ರು ಮಕ್ಕಳು, ನಿಮ್ಮ ಮಗು ಮತ್ತೆ ಇನ್ನೊಂದು ಮಗು ಬೆಂಗಳೂರಲ್ಲಿ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಆಪ್ ಮಾಡಿರ್ತೀರಾ, ನೀವಿಬ್ರಿಗೂ 371J ಇದೆ ಅಂತಂದಾಗ ಒಂದೇ ಸೀಟ್ ಇದೆ ಅಂತಂದ್ರೆ ರ್ಯಾಂಕ್ ಅಲ್ಲಿ ನಿಮ್ಮ ಮಗು ಜಾಸ್ತಿ ಇದೆ, ನಿಮಗೆ ಆ ಸೀಟ್ ಸಿಗುತ್ತೆ. ಬೇರೆ ಮಗು ಜಾಸ್ತಿ ಇದೆ, ಅವ್ರಿಗೆ ಸೀಟ್ ಸಿಗುತ್ತೆ. ಎಷ್ಟು ಆಪ್ಷನ್ ಬೇಕಾದ್ರೂ ನೀವು ಹಾಕ್ಬೋದು. 371J ಗಿಂತನೂ ನಿಮ್ದು ರ್ಯಾಂಕ್ ಚೆನ್ನಾಗಿದ್ರೆ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಸಹ ಸೀಟು ಸಿಗುತ್ತೆ. 371J ಗೆ ನೀವು ಸರ್ಟಿಫಿಕೇಟ್ ಹಾಕ್ತಿದ್ದೀರಾ ಅಂತ ನಿಮ್ಮನ್ನ ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಲ್ಲ. ಜನರಲ್ ಮೇಲೆ ಸಹ ನಿಮ್ಮನ್ನು ಪುಷ್ ಮಾಡ್ಬಿಡುತ್ತೆ ಸಿಸ್ಟಮ್. ಇಲ್ಲ ನೀವು 371J ಒಳಗೆ ಫಿಟ್ ಆಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿಗಾಗುತ್ತೆ. ಹಾಗಾಗಿ 371J ಇದ್ದಂತ ಮಕ್ಕಳಿಗೆ ಸ್ವಲ್ಪ ಅವಕಾಶ ಜಾಸ್ತಿ ಇದೆ. ಯಾಕೆಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಇದೆಯನ್ನ ಕಾರಣಕ್ಕೆ ಸರ್ಕಾರ ಮಾಡಿರುವಂತ ಕಾನೂನು ಅದು ಅನುಕೂಲ ಆಗುತ್ತೆ. ಸೇಮ್ ಬೇರೆ ಎಲ್ಲ ರಿಸರ್ವೇಶನ್ ತರ ಮಕ್ಕಳು ರ್ಯಾಂಕ್ ಜಾಸ್ತಿ ಇದ್ರೆ ಹೇಗೆ ನಾವು ಜನರಲ್ಲಿಗೆ ಪುಷ್ ಮಾಡ್ತೀವಿ, 371J ಸಹ ಅದೇ ರೀತಿ ನಾವು ಮೇಲ್ಗಡೆಗೆ ಪುಷ್. ಸರ್ ನಮಸ್ತೆ, ನನ್ನ ಹೆಸರು ಜೋಶಿ ಅಂತ. ಈಗ NCC ಕೋಟಾ ಅಪ್ಲೈ ಮಾಡ್ಬೇಕಾದ್ರೆ ನಾವು ಇವು NCC ಕೋಟಾಗೆ ರಿಸರ್ವೇಶನ್ ಅಲಾಟ್ ಮಾಡಿದೀರಾ. ಸೊ ಅದಕ್ಕೆ ಯಾರು ಡಿಸೈಡ್ ಮಾಡ್ತಾರೆ ಈ ಬ್ರಾಂಚ್ ಈ ಕಾಲೇಜಲ್ಲಿ ಅವೈಲೇಬಲ್ ಇದೆ ಈ ಕೋಟಾಗೆ ಅಂತ? ಪ್ರಾಧಿಕಾರ ಮಾಡತ್ತಾ ಅಥವಾ ಇನ್ಸ್ಟಿಟ್ಯೂಷನ್ಸ್ ಮಾಡತ್ತಾ? ಹೋದ ವರ್ಷದ್ದು ಆರ್ಕೈವಲ್ ಎಲ್ಲ ನೋಡಿದ್ರೆ ಮೆಜಾರಿಟಿ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ರಿಸರ್ವೇಶನ್ಸ್ ಕೊಟ್ಟಿದೆ, ಒಂದೊಂದು ಸೀಟು ಆ ತರ ಬೇರೆ ಬೇರೆ ಕಾಲೇಜ್, ಮಂಡ್ಯ ಇಂಜಿನಿಯರಿಂಗ್ ಕಾಲೇಜು, ಹಾಸನ್ ಇಂಜಿನಿಯರಿಂಗ್ ಕಾಲೇಜಲ್ಲೆಲ್ಲ ಕೊಟ್ಟಿದೆ. ಆದ್ರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಲೈಕ್ RV, PES ಈ ತರ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಆಪ್ಷನ್ಸ್ ಜಾಸ್ತಿ ಓಪನ್ ಇರ್ಲಿಲ್ಲ. ಸೊ ಆ ಕೋಟಾನ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಈ ಡಿಸಿಷನ್ ಯಾರು ಮಾಡ್ತಾರೆ? ಆ ಪ್ರಾಧಿಕಾರ ಮಾಡತ್ತಾ ಅಥವಾ ಇನ್ಸ್ಟಿಟ್ಯೂಷನ್ಸ್ ಮಾಡತ್ತಾ? ಈಗ ಜೋಶಿ ಅವರು ಕೇಳಿದ್ದು ಪ್ರಶ್ನೆ ವಿಶೇಷ ಕ್ಯಾಟಗರಿಯಲ್ಲಿ
NCC ಅವರು ಉದಾಹರಣೆಗೆ ಹೇಳಿದ್ರು. NCC ಜೊತೆಗೆ ಮತ್ತೆ ಎಕ್ಸ್ ಮಿಲಿಟರಿ ಅವರು, ಸರ್ವಿಸ್ ಅಲ್ಲಿ ಇರುವಂತಹ ಮಿಲಿಟರಿ ಅವರು, ಸ್ಕೌಟ್ಸ್ ಅಂಡ್ ಗೈಡ್ಸ್, ಇವರಿಗೆಲ್ಲರಿಗೂ ವಿಶೇಷ ಕೆಟಗರಿ ಅಂತೇಳಿ ಒಂದಷ್ಟು ಸೀಟ್ಗಳನ್ನ ರಿಸರ್ವ್ ಮಾಡಿರುತ್ತೆ. ಅದನ್ನ ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋದಾದ್ರೆ ಉನ್ನತ ಶಿಕ್ಷಣ ಇಲಾಖೆಯವರು ಎಷ್ಟು NCCಗೆ ಸೀಟ್ಗಳು ಕೊಡಬೇಕು ಅಂತಿದೆ, ಆ ಸೀಟ್ಗಳನ್ನ ಸಾಫ್ಟ್ವೇರ್ ಮೂಲಕ ರ್ಯಾಂಡಮೈಸ್ ಆಗಿ ಅಲಾಟ್ ಮಾಡ್ತಾರೆ. ಅವರಿಗೊಂದು ಅನುಮಾನ, ಲಾಸ್ಟ್ ಇಯರ್ ಸ್ವಲ್ಪ ಟಾಪ್ ಕಾಲೇಜಲ್ಲಿ ಕಡಿಮೆ ಇತ್ತು, ಗೌರ್ಮೆಂಟ್ ಕಾಲೇಜಿನಲ್ಲೇನೆ ಜಾಸ್ತಿ ಇತ್ತು ಅನ್ನುವಂಥದ್ದು. ಅದಕ್ಕಿಂತ ಹಿಂದಿನ ವರ್ಷದ್ದು ಸ್ವಲ್ಪ ಮ್ಯಾಟರ್ ಆಗುತ್ತೆ, ಅದ್ರ ಆಧಾರದ ಮೇಲೆ ಮಾಡುವಂಥದ್ದು. ಹೋದ ವರ್ಷ ಜಾಸ್ತಿ ಗೌರ್ಮೆಂಟ್ ಕಾಲೇಜಲ್ಲಿ ರಿಪೀಟ್ ಆಗಿದೆ ಅಂದ್ರೆ ಖಂಡಿತ ಈ ವರ್ಷ ಅದು ಆ ಕಾಲೇಜ್ಗಳು ತಪ್ಪಿ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಸಹ ಬರುತ್ತೆ. ಮತ್ತೆ ಪ್ರೈವೇಟ್ ಎನಿ ಟಾಪ್ ಕಾಲೇಜ್ ನಮಗೆ ಕೊಟ್ಟಿರುವಂತಹ 45% ಸೀಟ್ಗಳು ಏನಿರುತ್ತೆ ಅದಕ್ಕೆ ಖಂಡಿತ ನಮ್ಗೆ ಫ್ರೀಡಮ್ ಇರುತ್ತೆ ಉನ್ನತ ಶಿಕ್ಷಣ ಇಲಾಖೆ. ಅವರು ಏನು ನಮ್ಗೆ ಕೇಳಲಿಕ್ಕೆ ಹೋಗಲ್ಲ, ನೀವು ಸರ್ NCCಗೆ ಯಾಕೆ ಕೊಟ್ರಿ ಸರ್ ನಮಗೆ, ಇಲ್ಲ 2A ಯಾಕೆ ಕೊಟ್ರಿ ಸರ್ ನಮಗೆ, ಆತರ ಏನ್ ಕೇಳಲ್ಲ. ಅದು ಉನ್ನತ ಶಿಕ್ಷಣ ಇಲಾಖೆಯವರು ಒಂದು ರ್ಯಾಂಡಮೈಸ್ ಮಾಡಿ ಹಾಕುವಂತದ್ದು. ಹಾಗಾಗಿ ಈ ವರ್ಷದ್ದು ಅದು ಚೇಂಜ್ ಆಗಿನೇ ಬರುತ್ತೆ, ಹಾಗಾಗಿ ಬೇರೆ ಕಾಲೇಜುಗಳಲ್ಲೇನೆ ಅದು ಬರುತ್ತೆ. ನನ್ನ ಹೆಸರು ಶೇಖೋಡ ಪಾಟೀಲ್ ಅಂತ ಹೇಳಿ. ಈ ಅಗ್ರಿಕಲ್ಚರ್ ಕೋಟ ಸಂಬಂಧಪಟ್ಟಂಗ 10ನೇ ತಾರೀಕಿಗೆ ಅವಕಾಶ ಕೊಟ್ರಿ ಸರ್. ನಾವು ವ್ಯವಸಾಯ ಪ್ರಮಾಣಪತ್ರ ತಗೋಬೇಕು ಸಂಬಂಧಪಟ್ಟಂತ ಕಂದಾಯ ಇಲಾಖೆಯಿಂದ. ಅಲ್ಲಿ ಕಾರಣಾಂತರದ ಕಾಲ ವಿಳಂಬವಾಗಿ ವ್ಯವಸಾಯ ಪ್ರಮಾಣಪತ್ರ ಪಡೆಯುವಲ್ಲಿ ಕಾಲ ವಿಳಂಬ ಆಯ್ತು. 21ನೇ ತಾರೀಕು ಕೊನೆಯ ದಿನಾಂಕ ಮಾಡಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿ ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ಆ ಸರ್ಟಿಫಿಕೇಟ್ ತಗೊಳಕ ಮತ್ತು ಅಪ್ಲೋಡ್ ಮಾಡ್ಲಿಕ್ಕೆ. ದಯವಿಟ್ಟು ತಾವು ಕೆಯಿಂದ ನಾವು ಪಡೆದಂತ ದಾಖಲಾತಿಗಳನ್ನ ನೇರವಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ತೋರಿಸಿ ಒಂದು ಎಕ್ಸಾಮ್ ಅಲ್ಲಿ ಅವಕಾಶ ಮಾಡೋಕೆ ಸಾಧ್ಯ ಇದ್ರೆ ತಾವು ಪರಿಶೀಲನೆ ಮಾಡ್ಬೇಕಂತ ನನ್ನ ವಿನಂತಿ. ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ತಮ್ಗೆಲ್ಲ ಗೊತ್ತು, ಕರ್ನಾಟಕದಲ್ಲಿ ಈ ಅಗ್ರಿಕಲ್ಚರ್ ಮತ್ತೆ ವೆಟರ್ನರಿ ಸೀಟ್ಗಳನ್ನ ಒಂದಷ್ಟು ಪರ್ಸೆಂಟ್ ರೈತರ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಾರೆ. ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕಂಡಕ್ಟ್ ಮಾಡ್ತಾರೆ. ಪ್ರಾಕ್ಟಿಕಲ್ ಮಾರ್ಕ್ಸ್ ಆಧರಿಸಿ ಕೃಷಿಕರ ಮಕ್ಕಳಿಗೆ ರಿಸರ್ವ್ ಆಗಿರೋ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ. ಯಾರು ಕೃಷಿಕರಿದ್ದಾರೆ ಅಂತನ್ನುವಂಥದ್ದನ್ನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಕ್ಲೈಮ್ ಮಾಡಿರ್ಬೇಕಾಗಿತ್ತು. ನಂತರ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಅದನ್ನ ಅವ್ರು ಹೇಳಿದಕ್ಕೆ 21 ತನಕ ಅವರು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಮತ್ತೆ 29ಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅರ್ಜಿಯಲ್ಲಿ ಕ್ಲೈಮ್ ಮಾಡಿದ ದಾಖಲೆನ ಅವರಿಗೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾ ಇದೀವಿ. ಪ್ರಾಕ್ಟಿಕಲ್ ಪರೀಕ್ಷೆ ನಡೆಸುವಂತದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು. ತಾವು ಹೇಳ್ದಂಗೆ ಒಂದಷ್ಟು ಮಕ್ಕಳಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ, ಇನ್ನೊಂದಷ್ಟು ಮಕ್ಕಳು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಫಾರ್ಮರ್, ನಾನು ಕೃಷಿಕನ ಮಗ ಅನ್ನುವಂಥದ್ದೇ ಕ್ಲೈಮ್ ಮಾಡಿಲ್ಲ. ಈ 2 ಪ್ರಕರಣ ಇದೆ. ನಾನು ಪ್ರಾಧಿಕಾರದ ವತಿಯಿಂದ ಏನ್ ಮಾಡ್ಬೋದಾಗಿತ್ತು, ನಿನ್ನೆ ನಾನು ನಮ್ಮ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ದೀನಿ ಎಡಿಟ್ ಮಾಡೋದಕ್ಕೆ. ಕೃಷಿ ಮಾತ್ರ ಅಲ್ಲ, ಏನೆಲ್ಲ ಮಿಸ್ಟೇಕ್ ಮಾಡಿದ್ರೆ ನೀವು ಮಕ್ಕಳೇ ಸರಿಪಡಿಸ್ಕೊಳ್ಳಿ ಅಂತ ನಾನು ಎಡಿಟ್ ಆಪ್ಷನ್ ಕೊಟ್ಟಿದ್ದೀನಿ. ಈಗ ಅದ್ರಲ್ಲಿ ಯಾರಾದ್ರೂ ನಾನು ಕೃಷಿ ಅಂತಾನು ಮಾಡಿರ್ಬೋದು ನೀವು, ಅಂದ್ರೆ ದಾಖಲೆನ ಅಪ್ಲೋಡ್ ಮಾಡಿ ಪರಿಶೀಲನೆ ಮಾಡಿ ಎಕ್ಸಾಮ್ ಕೊಡ್ಬೇಕಾಗಿರುವಂತ ತೀರ್ಮಾನ ಮಾಡುವಂತವ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ನಿಮ್ಮ ಪರವಾಗಿ ನಾನು ಅವರಿಗೆ ಸಹ ವಿನಂತಿ ಮಾಡ್ಕೊಂಡಿದ್ದೀನಿ. ಸೊ ಒಂದು 5% ವಿದ್ಯಾರ್ಥಿಗಳು ಈ ತರದವ್ರು ಇರ್ಬೋದು. ಯೂನಿವರ್ಸಿಟಿ ಅವರಿಗೆ ಅದೇನ್ ತುಂಬಾ ಕಷ್ಟ ಆಗ್ಲಿಕ್ಕಿಲ್ಲ. ನಾವೇನಾದ್ರೂ ನಿರ್ಧಾರ ಮಾಡಿ ನೀವು ಸ್ವಲ್ಪ ರಿಸ್ಕ್ ತಗೊಂಡು ನಾವು ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತಂದ್ರೆ ದಾಖಲೆ ಅಪ್ಲೋಡ್ ಮಾಡೋದಕ್ಕೆ ನಾನು ಓಪನ್ ಮಾಡ್ತೀನಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರೇನಾದ್ರೂ ಅದೊಂದು ನಿರ್ಧಾರ ಮಾಡಿ ಓಕೆ ಮಾಡಿದ್ರೆ ದಾಖಲೆ ಅಪ್ಲೋಡ್ ಮಾಡೋದಕ್ಕೂ ನಾನು ಓಪನ್ ಮಾಡಿ ಕೊಡ್ತೀನಿ. ಅವಾಗ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಬಹುದು, ಮತ್ತೆ ಅವರು ಎಲಿಜಿಬಿಲಿಟಿ ಚೆಕ್ ಮಾಡಿ ಹೇಳ್ತಾರೆ. ನಾವು 29ಕ್ಕೆ ಪ್ರಾಯೋಗಿಕ ಪರೀಕ್ಷೆಗೆ ಅಟೆಂಡ್ ಆಗ್ಬೋದು. ಹಲೋ ಸರ್, ಸರ್ ನೀಟ್ ಎಕ್ಸಾಮ್ ನ್ಯಾಷನಲ್ ವೈಸ್ ರ್ಯಾಂಕ್ ಪ್ರಕಾರ ಅಲ್ಲ ಸರ್, ಕರ್ನಾಟಕಕ್ಕೆ ಎಷ್ಟು ಅಲಾಟ್ಮೆಂಟ್ ಆಗುತ್ತೆ ಸರ್? ಅಕಸ್ಮಾತ್ ಕರ್ನಾಟಕದಲ್ಲಿ ಬಿಟ್ಟು ನಾವು ಏನಾದ್ರು ರ್ಯಾಂಕ್ ಪ್ರಕಾರ ಬೇರೆ ಸ್ಟೇಟ್ ಅನ್ನು ತಗೊಳ್ಬಹುದು. ನೀಟ್ ಎಕ್ಸಾಮ್ ನ್ಯಾಷನಲ್ ವೈಸ್ ರ್ಯಾಂಕಿಂಗ್ ಅಲ್ವಾ ಅದು? ನ್ಯಾಷನಲ್ ರ್ಯಾಂಕಿಂಗ್ ಇರ್ಬೇಕಾದ್ರೆ ನೀಟ್ ಇನ್ನೊಂದ್ಸರಿ ಹೇಳಿ. ನ್ಯಾಷನಲ್ ವೈಸ್ ರ್ಯಾಂಕಿಂಗ್ ಇರ್ಬೇಕಾದ್ರೆ ಆ ರ್ಯಾಂಕಿಂಗ್ ಪ್ರಕಾರ ಬೇರೆ ಸ್ಟೇಟ್ ಅನ್ನು ನಾವು ತಗೊಳ್ಬಹುದಾ? ಇಲ್ಲಿ ಸಿಗದೇ ಇದ್ರೆ ವರ್ಸ್
ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ. ಆಲ್ ಇಂಡಿಯಾ ರ್ಯಾಂಕ್ ಅಂತ ಹೇಳಿ ಕೊಡ್ತಾರೆ ಅವರು, ಸ್ಟೇಟ್ ವೈಸ್ ರ್ಯಾಂಕ್ ಏನ್ ಕೊಡಲ್ಲ ಅವರು. ನಮ್ಗೆಲ್ಲ ಗೊತ್ತಿರುವಂತೆ ಭಾರತ ದೇಶದಲ್ಲಿರುವಂತಹ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತಹ ಎಲ್ಲಾ ಮೆಡಿಕಲ್ ಕಾಲೇಜ್ಗಳಿಗೆ, ಅಂದ್ರೆ ಏಮ್ಸ್ ತಾವು ಕೇಳಿದೀರಾ, ಆ ಮಾದರಿಯ ಎಲ್ಲಾ ಇನ್ಸ್ಟಿಟ್ಯೂಟ್ಗಳ ಎಲ್ಲಾ ಸೀಟ್ಗಳನ್ನ MCC ಅವರೇನೆ ಕೌನ್ಸಿಲಿಂಗ್ ಮಾಡುವಂತದ್ದು. ಭಾರತ ದೇಶದಲ್ಲಿರುವಂತಹ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟುಗಳನ್ನ MCC ಅವರೇನೆ ಕೌನ್ಸಿಲಿಂಗ್ ಮಾಡುವಂತದ್ದು. ಒಬ್ಬ ಕರ್ನಾಟಕದ ವಿದ್ಯಾರ್ಥಿ ದೇಶದ ಯಾವುದೇ ಭಾಗದ 15% ಸೀಟ್ಗಳಿಗೆ MCC ಮೂಲಕ ಭಾಗವಹಿಸಿ ಸೀಟ್ ತಗೊಳ್ಬಹುದು. ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಸಹ ಅಲಾಟ್ ಮಾಡುವಂತದ್ದು ರ್ಯಾಂಕ್ ಆಧರಿಸಿ. ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ 15% ಸೀಟನ್ನ MCC ಅವರು ಅಲಾಟ್ ಮಾಡುವಂತದ್ದಕ್ಕೆ ಕನ್ನಡಿಗರು ಬರ್ಬೋದು, ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿನೂ ಪಾರ್ಟಿಸಿಪೇಟ್ ಮಾಡಬಹುದು. MCC ಅವರು ಸೀಟ್ ಅಲಾಟ್ ಮಾಡ್ತಾರೆ. ಹಾಗಾಗಿ ತಾವು ಸಹ ದೇಶದ ಯಾವುದೇ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂತಹ ಮೆಡಿಕಲ್ ಕಾಲೇಜುಗಳ 100%. ಕೆಲವೊಂದು ಡೆಲ್ಲಿ ಗಿಲ್ಲಿನಲ್ಲಿ ಸ್ವಲ್ಪ ಬೇರೆ ತರ ಇರುತ್ತೆ, ಬಟ್ ಬಹುತೇಕ ಸೀಟ್ಗಳು MCC ಇಂದ ಅಲಾಟ್ ಆಗುವಂತದ್ದಕ್ಕೆ ನಮ್ಮ ಕನ್ನಡಿಗರೆಲ್ಲರೂ ಭಾಗವಹಿಸಿ. ಸರ್ ಇದ್ರಲ್ಲಿ ಭಾಷಾ ಅಲ್ಪಸಂಖ್ಯಾತರ ಸೀಟ್ ಅಂತ ಹೇಳಿ ಸಪರೇಟ್ ಇರೋದಿಲ್ಲ. ನಮ್ಮಲ್ಲಿದೆ, MCC ನಲ್ಲಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಭಾಷಾ ಅಲ್ಪಸಂಖ್ಯಾತರ ಸೀಟಿಗೆ ಇದೆ. ತಾವು ಒಂದಷ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ ಗಳಿದಾವೆ. ತಾವು ಏನಾದ್ರು ಭಾಷಾ ಅಲ್ಪಸಂಖ್ಯಾತರ ಒಂದು ಪ್ರಮಾಣ ಪತ್ರವನ್ನ ಹಾಕಿ ವೆರಿಫೈ ಮಾಡಿಸ್ಕೊಂಡ್ರೆ ತಾವು ಆ ಕಾಲೇಜುಗಳಲ್ಲಿ ನಿಮಗೆ ಪ್ರಿಯಾರಿಟಿ ಇರುತ್ತೆ ಸೀಟ್ ಶೇರಿಂಗ್ ಅಲ್ಲಿ. ಥ್ಯಾಂಕ್ ಯು. ಸಾಕಷ್ಟು ಪ್ರಶ್ನೆ ಕೇಳಿದೀರಾ, ಅದು ರಾಜ್ಯದ ಬೇರೆ ವಿದ್ಯಾರ್ಥಿಗಳಿಗೆ ಸಹ ಅನುಕೂಲ ಆಗುತ್ತೆ. ಈ ಒಂದು ಅವಕಾಶ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಮ್ದು ಸ್ಟಾಲ್ ಸಹ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ತಾವು ಅಲ್ಲಿ ಸಹ ಒಂದಷ್ಟು ಡೌಟ್ಸ್ ಇದ್ರೆ ತಾವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಹಾಗೂ ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ಲಿಕ್ಕೆ ನನಗೆ ಸಹ ಅವಕಾಶ ಇದಕ್ಕೆ ಪಬ್ಲಿಕ್ ಟಿವಿಯ ಎಲ್ಲ ಒಂದು ಆಡಳಿತ ಮಂಡಳಿಗೆ, ಸಿಬ್ಬಂದಿ ವರ್ಗದವರಿಗೆ ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನ ತಿಳಿಸಿ